ಸಂಪಾದನೆ ಮಾಡಿ 25 ವರ್ಷ 30 ವರ್ಷ ಸಂಪಾದನೆ ಮಾಡಿ ಯೋಚನೆ ಮಾಡಿ ಬ್ರೋ. ಅಷ್ಟು ವರ್ಷಕ್ಕೆ ಬಿಲ್ಡಿಂಗ್ ತಗೊಳಕಾಗತ್ತಾ, ಕಾರ್ ತಗೊಳಕಾಗತ್ತಾ? ಅವ್ರಿಗೆ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವ್ರು ಏನ್ ಮಾಡಿರ್ತಾರೆ? ಇವ್ರಿಗೆ 25 ವರ್ಷ ಆಗಿರುತ್ತೆ, 30 ವರ್ಷ ಆಗಿರುತ್ತಲ್ಲ, ಇವ್ರು ಏನ್ ಮಾಡಿರ್ತಾರೆ? ಇವ್ರು ಏನು ಮಾಡಿರಲ್ಲ. ಇವ್ರ ಅಪ್ಪ ಅಮ್ಮನ ಆಸ್ತಿ ದುಡ್ಕೊಂಡಿರ್ತಾರೆ. ಯಾರಾದ್ರೂ ಒಬ್ಬ ಬಿಗಿಯದ ಹುಡುಗ ಸಿಕ್ಕಂದ್ರೆ ಯಾವ್ದೇ ಮೂಲ ಜೊತೆ ಹುಡುಗಿರು ಹೊಡಕ್ತಾರೆ. ಕೆಲವು ಹುಡುಗಿರು ಇರ್ತಾರೆ ಏನಪ್ಪಾ ಅಂದ್ರೆ ಮನೆ ಪ್ರೆಷರ್ಗೆ ಮದುವೆ ಒಪ್ಕೊಂಡಿರ್ತಾರೆ. ಕೊನೆ ಅವ್ನು ಇಷ್ಟಪಡ್ತಾ ಇರ್ತಾರೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಕೆಲವು ಹುಡುಗರು ಈ ತರ ಓಡಾಕ್ತಾರೆ. ಇಲ್ಲ ಅಂತ ನಾನು ಏನ್ ಹೇಳಲ್ಲ. ಆದ್ರೆ ಅವ್ಳು ಯೋಚನೆ ಮಾಡ್ಬೇಕಿತ್ತು, ಅಕಸ್ಮಾತ್ ಏನಾದ್ರು ಆ ಹುಡುಗ ಅಷ್ಟೆಲ್ಲ ಖರ್ಚು ಮಾಡಿ ಲಕ್ಷ ಖರ್ಚು ಮಾಡಿ ಆ ಮಂಟಪಕ್ಕೆ ತಂದಿರ್ತಾನೆ. ಅವ್ನು ಆಸೆ ಇಟ್ಕೊಂಡ್ ಬಂದಿರ್ತಾನಲ್ಲ ಬ್ರೋ, ಮದುವೆ ಆಗ್ತೀನಿ ನಾನು ಹೇಳ್ತಾನೆ. ಎಷ್ಟೋ ಜನ ಖರ್ಚು ಮಾಡ್ತಾನೆ, ಲಘು ಬಂದ್ರಿಗೆ ಮಾಡ್ಸಿರ್ತಾನೆ. 100 ಜನನ ಹೇಳಿರ್ತಾನೆ, ನನ್ನ ಫ್ರೆಂಡ್ಸ್ ಗೆಲ್ಲ ಹೇಳ್ತಾನೆ, ಬರೀ ನಾಳೆ ಮದುವೆ ಐತೆ ಅಂತ. ಕರೆಕ್ಟ್ ತಾಳಿ ಕಟ್ಬೇಕು ನೀನ್ ಆಗಲ್ಲ. ಅದೇ ಮುಂಚೆ ಹೇಳಿದ್ರೆ ಆ ಹುಡುಗ ಬೇರೆ ಏನಾರು ಹೆಂಗ್ ನೋಡ್ಕೊಳ್ಳೋಣ. ಇಂತ ಬಗಣಿ ಊಟ ಇಡ ಬದ್ಲಿ ಹುಡುಗರು ಕರೆಕ್ಟ್ ಆಗಿ ಒಳ್ಳೆ ಹುಡುಗ ನೋಡ್ಕೊಂಡು ಅವಾಗಲೇ ಮುಂಚೆನೆ ಹೇಳಿದ್ರೆ ಮುಂಚೆನೆ ಓಡಾಗಿದ್ರ. ಅಪ್ಪ ಅಮ್ಮ ಖರ್ಚಿರ್ತಿರಲ್ಲ, ಹುಡುಗನ ಕಡೆಗೂ ತೊಂದರೆ ಇರ್ತಿರಲ್ಲ. ಸರಿಯಾದ ಬಗಣಿ ಇಟ್ಟೋದ್ಬಿಟ್ಲು ಬಿಡ್ರು ಆ ಹುಡುಗಿ ಮಾತ್ರ. ಹುಡುಗಿ ಮಾಡಿ ಮಾತ್ರ ನಿಜವಾಗ್ಲೂ ತಪ್ಪಾಕ ಬಂದ್ರೆ ಆ ಹುಡುಗನ ಲೈಫ್ ಹಾಳು ಮಾಡಿದ್ದು. ಅವಳೇನೋ ಹೋಗ್ಬಿಟ್ಲು. ಈಗ ಹುಡುಗನ ಲೈಫ್ ಯೋಚನೆ ಮಾಡ್ಬೇಕಲ್ಲ. ಅವ್ನ ಅಷ್ಟೆಲ್ಲ ಆಸೆ ಪಟ್ಕೊಂಡು ಮದುವೆ ಮಂಡಪ ಬಂದಿದ್ನಲ್ಲ, ಅವ್ನ್ ಜನ ಬ್ರೋ.